ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎ ವೈಬ್ಸ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಿಮಗೆಲ್ಲ ಗೊತ್ತೈತಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಕೊಂಡೇನೆ ಅಂತೇಳಿ, ಪೆಡಿಕ್ಯೂರ್. ಈಗ ನಾವು ಒಂದು ಬೌಲ್ ಒಳಗೆ 2 ಟೀ ಸ್ಪೂನ್ ಆಫ್ ಕಾಫಿ ಪೌಡರ್, 2 ಟೀ ಸ್ಪೂನ್ ಆಫ್ ರೈಸ್ ಫ್ಲವರ್, ಅಕ್ಕಿ ಹಿಟ್ಟು ತೊಗೊಂಡೇನಿ ಆ್ಯಂಡ್ ಸ್ವಲ್ಪ ಅಮೌಂಟ್ ಆಫ್ ಹನಿ ಆ್ಯಂಡ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡೇನಿ ಕರೆಕ್ಟಾಗಿ. ಸೊ ದಿಸ್ ಈಸ್ ಅ ಹೋಮ್ ಮೇಡ್ ಸ್ಕ್ರಬ್. ಇದು ಹೆಂಗೆ ಯೂಸ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ಇನ್ನು ತೋರಿಸ್ತೇನೆ. ಹೋಮ್ ಮೇಡ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತಂದ್ರೆ ಹೈಜೀನ್ ಕಂಟ್ರೋಲ್ ಮಾಡ್ಬೋದಾ, ಮೇನ್ಲಿ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ, ಹಂಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ನಮಗೆ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು. ನಾವು ದ ಸ್ಕ್ರಬ್ ಈಸ್ ರೆಡಿ. ನಾನು ಪೆಡಿಕ್ಯೂರ್ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಟೂಲ್ಸ್ ಯೂಸ್ ಮಾಡೀನಿ ಆ್ಯಂಡ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತೇಳಿ ಆಲ್ರೆಡಿ ನಾನು ಲಿಸ್ಟನ್ನು ಮಾಡಿ ಹಾಕೇನಿ, ಅದನ್ನು ನೋಡ್ಕೊಳ್ರಿ. ಸೊ ಈಗ ಒಂದು ಬಕೆಟ್ ಒಳಗೆ ಹಾಫ್ ಆಫ್ ದ ಬಕೆಟ್ ನಾನು ಸ್ವಲ್ಪ ಬಿಸಿನೀರು ತೊಗೊಂಡಿನಿ. ಉಗುರು ಬೆಚ್ಚಗೆ ನೀರು ತೊಗೋಬೋದು. ಫಸ್ಟ್ ನಾನು ಹಳೆ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಾಕತ್ತೇನೆ. ಇವಾಗ ಅದ ಬಕೆಟಿಗೆ 2 ಸ್ಪೂನ್ ನಾನು ಸಾಲ್ಟ್ ಹಾಕೊಳ್ಳತ್ತೇನೆ, ಕಲ್ಲುಪ್ಪು, ಅ ಸ್ಮಾಲ್ ಅಮೌಂಟ್ ಆಫ್ ಬಾಡಿ ವಾಶ್ ಹಾಕೊಳ್ಳತ್ತೇನೆ. ಅದನ್ನು ಚಂದ ಮಿಕ್ಸ್ ಮಾಡಿರಿ. ನಿಮಗೆ ಬೇಕಾದರೆ ಲೆಮನ್ನು ಹಾಕೋಬೋದು. ಅವತ್ತು ನಾ ಮಾಡುವಾಗ ನನ್ನ ಕಡೆ ಲೆಮನ್ ಇರಲಿಲ್ಲ, ಸೊ ಹೀಗಾಗಿ ನಾ ಹಾಕಲಿಲ್ಲ. ಅದಾದಮೇಲೆ ಫೀಟ್ನ ಸೋಕ್ ಮಾಡಿರಿ. ಅಬೌಟ್ 15 to 20 ಮಿನಿಟ್ಸ್ ಈಸ್ ಮೋರ್ ದೆನ್ ಇನಫ್. ಇವಾಗ ಕ್ಯೂಟಿಕಲ್ಸ್ ಆ್ಯಂಡ್ ಡೆಡ್ ಸ್ಕಿನ್ ಏನೇನೈತಿ ಎಲ್ಲ ನಾನು ರಿಮೂವ್ ಮಾಡ್ಕೊಳತ್ತೀನಿ. ಹಾರ್ಶಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಫುಲ್ ಜೆಂಟಲ್ ಆಗಿರಲಿ. ಇವಾಗ ನಾನೊಂದು ಬ್ರಷ್ ತೊಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ. ಏನೇನು ಡೆಡ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂಥೇಳಿ. ನೆಕ್ಸ್ಟ್ ಸ್ಟೆಪ್ ಈಸ್ ಎಕ್ಸ್ಫೋಲಿಯೇಷನ್. ಸೊ ಒಂದು ಪ್ಯೂಮೈ ಸ್ಟೋನ್ ತೊಗೊಂಡು ಅದನ್ನು ಕ್ಲೀನಾಗಿ ನಾನೆಲ್ಲ ಹೀಲ್ಸ್ ಆ್ಯಂಡ್ ರಫ್ ಏರಿಯಾಸ್ ಏನೇನೈತಿ ಅಲ್ಲೆಲ್ಲ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡತ್ತೇನೆ. ನೀವು ಯಾವ ಥರ ಪೆಡಿಕ್ಯೂರ್ ಮಾಡ್ಕೊಳ್ತೀರಿ ಅಂತೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಇವಾಗ ಬಂತು ನೋಡ್ರಿ ಹೋಮ್ ಮೇಡ್ ಸ್ಕ್ರಬ್. ಇದು ಹೆಂಗೆ ಮಾಡೋದು ಅಂತೇಳಿ ನಿಮಗೆ ಆಲ್ರೆಡಿ ನಾನು ತೋರಿಸಿದೆ. ಆ ಸ್ಕ್ರಬ್ ತೊಗೊಂಡು ಫುಲ್ ಯುವರ್ ಫೀಟಿಗೆ ಅಪ್ಲೈ ಮಾಡ್ಕೊಳ್ರಿ, ಮಸಾಜ್ ಮಾಡ್ಕೊಳ್ರಿ. ಇದು ಯಾಕೆ ಮಾಡೋದಂದ್ರೆ ಇನ್ನೂ ಏನಾರ ಡೆಡ್ ಸ್ಕಿನ್ ಏನಾರ ಉಳಿದಿದ್ರೆ ಅದು ಎಲ್ಲ ಹೋಗಲಿ ಅಂಥೇಳಿ. ಆ್ಯಕ್ಚುಲಿ ಇನ್ನೊಂದೇನೋ ಹೇಳೋದು ಮರ್ತೆ, ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಲೆಸ್ ದೆನ್ 1 ಮಿನಿಟ್ ತೊಗೊಳುತ್ತಂತ ಆ್ಯಂಡ್ 1 ಕ್ಲಿಕ್ಕಿಗೆ ಸಬ್ಸ್ಕ್ರೈಬೂ ಆಗುತ್ತಂತ. ಸೊ ಟ್ರೈ ಮಾಡಿ ನೋಡ್ರಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಚಲೋ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೌ ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ದ ಸ್ಕ್ರಬ್ಬಿಂಗ್ ಪಾರ್ಟ್. ಇವಾಗ ಹೆಂಗೆ ಕಾಣತೈತೆ ನೋಡ್ರಿ ನನ್ನ ಫೀಟ್ ಆಫ್ಟರ್ ದ ಸ್ಕ್ರಬ್ ಆ್ಯಂಡ್ ಆಲ್. ನೆಕ್ಸ್ಟ್ ಸ್ಟೆಪ್ ಈಸ್ ಅಪ್ಲೈಯಿಂಗ್ ದ ಮಾಯ್ಶ್ಚರೈಸರ್. ಇದು ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಸ್ಕಿನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಸಾಫ್ಟ್ ಮಾಡುತ್ತೆ, ಹಂಗೆ ಹೈಡ್ರೇಟು ಮಾಡುತ್ತೆ. ನಿಮಗೆ ಇಷ್ಟೆಲ್ಲ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದರೆ ಪಾರ್ಲರಿಗೆ ಹೋಗಿ ಮಾಡಿಸ್ಕೊಳ್ಬೋದು. ಬಟ್ ಅಲ್ಲಿ ಸುಮ್ಮನೆ ರೊಕ್ಕ ವೇಸ್ಟ್ ಆಗುತ್ತೆ ಅಂತಂದೇಳಿ ನಾನು ಇಲ್ಲಿ ಹೋಮ್ ಮೇಡ್ ಹೆಂಗೆ ಮಾಡೋದು ಅಂತಂದೇ ತೋರಿಸೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಪ್ಲೈಯಿಂಗ್ ನೇಲ್ ಪಾಲಿಶ್. ಸೊ ಇದು ಆಪ್ಷನಲ್ಲ, ನೀವು ಬೇಕಾದರೆ ಅಪ್ಲೈ ಮಾಡ್ಕೋಬೋದು, ಬ್ಯಾಡ ಅಂದರೆ ಬಿಡ್ಬೋದು. ನಾನೊಂದು ಲೈಟ್ ಪಿಂಕ್ ಕಲರ್ ನಾನು ಅಪ್ಲೈ ಮಾಡ್ಕೊಳತ್ತೇನೆ. ನಾವು ಸಿ ದ ರಿಸಲ್ಟ್ಸ್ ಆಫ್ಟರ್ ದ ಪೆಡಿಕ್ಯೂರ್. ಓಕೆ ಗಾಯ್ಸ್, ಇದಾಗಿತ್ತು ನನ್ನ ಪೆಡಿಕ್ಯೂರ್ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡೇನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.